ತಾಲೂಕಿನ ಹೆಗ್ಡಳ್ಳಿ ಗ್ರಾಮದ ಈ ನಂಜುಂಡೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ನಿಮ್ಮ ಭಕ್ತಾದಿಗಳು ಎಲ್ಲರೂ ಆಗಮಿಸಿ ಸ್ವಾಮಿ ಪಾದಕ್ಕೆ ಪಾತ್ರರಾಗಬೇಕೆಂದು ನಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಎಲ್ಲರೂ ನಮಸ್ಕಾರ. ಅದಾಗಿ ನಮ್ಮ ಗುಂಡ್ಲುಪೇಟೆ ತಾಲೂಕು ಹೆಗ್ಡಳ್ಳಿ ಗ್ರಾಮ ಬೇಗೂರು ಹೋಬಳಿ ಶ್ರೀ ನಂಜುಂಡೇಶ್ವರನ ಒಂದು ದೇವಸ್ಥಾನ 2 ಕೋಟಿ ವೆಚ್ಚದಲ್ಲಿ ಅದ್ದೂರಿಯಾಗಿ ಮೂಡಿಬಂದಿದೆ. ಅದರಿಂದ ಅದಾಗಿ 7ನೇ ತಾರೀಕು ಅಂದರೆ ಶುಕ್ರವಾರ ಎಲ್ಲ ಭಕ್ತಾದಿಗಳು ಮಹಾಶಯಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಗ್ಡಳ್ಳಿ ಮಾಡಿದಂಥ ಒಂದು ಪುಣ್ಯ ಸ್ಥಳಗಳಿಗೆ ಒಂದು ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದಲ್ಲದೆ ನಮ್ಮ ಪ್ರತಿಯೊಂದು ಬೀದು ಕೂಡ ಒಂದು ದೀಪಾಲಂಕೃತ ಭವ್ಯದಿಂದ ಮಿಂಚುತ್ತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸಂದರ್ಭದಲ್ಲಿ ಅದೇ ಶುಕ್ರವಾರ ಸಂಜೆ 9:30ವರೆಗೆ ಶ್ರೀ ವಿಘ್ನೇಶ್ವರ ಕಲಾ ಸಂಘದವರಿಂದ ರತ್ನಮಂಗಲ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ಪ್ರೋತ್ಸಾಹಿಸುವ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಹಾಗೂ ಸಾವಿರಾರು ನಮಗೆ ಅಂದಾಜಿರೋ ಪ್ರಕಾರ ಒಂದು 30,000 ಜನ ಸೇರ್ತಾರೆ ಅಂತ ಒಂದು ಅಂದಾಜಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ಪಡಿಬೇಕಾಗಿ ವಿನಂತಿ ಕೇಳ್ಕೊತಾ ಇದ್ದೀನಿ. ಹಾಗೆ ಶುಕ್ರವಾರ ಬೆಳಗ್ಗೆಯಿಂದ ಧಾರ್ಮಿಕ ಸಭೆ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೂ ಧಾರ್ಮಿಕ ಸಭೆ ಇರುತ್ತೆ. ನಮ್ಮ ಸುತ್ತೂರು ಶ್ರೀಗಳಾಗಿರ್ಬೋದು, ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು ಎಲ್ಲರೂ ಬರ್ತಾರೆ. ಹಾಗೆ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಸರಿಗಮಪ ಖ್ಯಾತಿಯ ಶಿವಾನಿ ಅವರು ಬರ್ತಾಯಿದ್ದಾರೆ. ಅವ್ರ ಕಡೆಯಿಂದ ಕಾರ್ಯಕ್ರಮಗಳಿರುತ್ತೆ. ಹಾಗೆ ಕೂಡ ಸಾಯಂಕಾಲ 9 ಗಂಟೆಯಿಂದ ನಮ್ಮ ವಿಘ್ನೇಶ್ವರ ಕಲಾ ತಂಡದಿಂದ ರತ್ನಮಂಗಲ ಎಂಬ ಸುಂದರ ಸಾಮಾಜಿಕ ನಾಟಕ ಕೂಡ ಏರ್ಪಡಿಸಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಆಗಮಿಸಿ ವೀಕ್ಷಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದೆಲ್ಲ ನಿಮ್ಮ ಭಕ್ತಾದಿಗಳಲ್ಲಿ ಇರೋದು. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಬಂದು ಸೇರಬೇಕಾಗಿ ವಿನಂತಿ. ಹಾಗೆ ಮಧ್ಯಾಹ್ನ 1 ಗಂಟೆಯಿಂದ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ನಿರಂತರವಾಗಿ ನಡೀತಾ ಇರುತ್ತೆ. ಎಷ್ಟೇ ಸಾವಿರ ಜನ ಭಕ್ತಾದಿಗಳು ಬಂದರೂ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ. ಎಲ್ಲರೂ ಶ್ರೀ ನಂಜುಂಡೇಶ್ವರನ ಆಶೀರ್ವಾದ ಪಡೆದು ಕೇಳ್ಕೊತಾ ಇದ್ದೀನಿ ಅಷ್ಟೇ.